ಶಿಕಾರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತಿಮರೋಡಿ ವಿಡಿಯೋಗಳು ಸದ್ಯಕ್ಕೆ ಚರ್ಚೆಯಲ್ಲಿದೆ. ಯಾವಾಗ ಎಸ್ಐಟಿ ಮುಂದಿರುವ ಚಿನ್ನಯ್ಯ ಉಲ್ಟಾ ಹೊಡೆದ ಅಂತ ಗೊತ್ತಾಯಿತು, ಯಾವಾಗ ಈ ಧರ್ಮಸ್ಥಳದ ವಿರುದ್ಧ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಇದೆ ಅನ್ನೋದನ್ನ ಖುದ್ದು ಸರ್ಕಾರದ ಪರ ವಕೀಲರೇನೆ ಕೋರ್ಟ್ನ ಮುಂದೆ ಎಳೆ ಎಳೆಯಾಗಿ ವಿವರಿಸಿದ್ರು. ಆಗ ಆಂಟಿಸಿಪೇಟರಿ ಬೇಲ್ ರೀತಿಯಲ್ಲಿ ತಿಮರೋಡಿ ಅವರು ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳನ್ನ ಬಿಡುಗಡೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. 1.5-2 ವರ್ಷದ ಹಿಂದೆ ಚಿನ್ನಯ್ಯ ತಾನಾಗೆ ಬಂದು ಬುರುಡೆಗಳನ್ನ ತೋರಿಸೋದಾಗಿ ಹೇಳಿದ್ದ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಮರೋಡಿ ಅವರು ಹೇಳೋ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಇವತ್ತು ರಿಪಬ್ಲಿಕ್ ಕನ್ನಡ ಬಯಲಿಗೆಳಿತಾ ಇದೆ ತಿಮರೋಡಿ ವಿಡಿಯೋದ ಅಸಲಿಯತ್ತನ್ನ ಎಕ್ಸ್ಪೋಸೆ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಇದು ರಿಪಬ್ಲಿಕ್ ಕನ್ನಡದ ಅತ್ಯಂತ ದೊಡ್ಡ ಇನ್ವೆಸ್ಟಿಗೇಟಿವ್ ಸಂದರ್ಶನ. ಚಿನ್ನಯ್ಯ ವಿಡಿಯೋದಲ್ಲಿ ಕಾಣಿಸದ ಮುಖಗಳೆಷ್ಟಿದೆ. ಚಿನ್ನಯ್ಯನ ಆ ವಿಡಿಯೋ ಮುಂದಿಟ್ಟು ಬುರ್ಡೆ ಗ್ಯಾಂಗ್ ಕಟ್ಟಿರುವ ಆ ಕಟ್ಟುಕತೆ ಯಾವುದು? ಚಿನ್ನಯ್ಯ ವಿಡಿಯೋ ಸೀರೀಸ್ ಹಿಂದಿನ ಶಾಕಿಂಗ್ ಸತ್ಯ ಯಾವುದು? ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದ ಅತಿ ದೊಡ್ಡ ಎಕ್ಸ್ಪೋಸೆ. ಈ ಬುರ್ಡೆ ಗ್ಯಾಂಗ್ ಈಗ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಮಾಡ್ತಾ ಇರುವ ಈ ವಿಡಿಯೋಗಳ ಹಿಂದಿನ ಕತೆ ಏನು? ತಿಮರೋಡಿ ಬಿಟ್ಟ ಸರಣಿ ವಿಡಿಯೋಗಳ ಹಿಂದಿನ ಕತೆ ಏನು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಚಿನ್ನಯ್ಯ ತಿಮರೋಡಿ ಮನೆಯಲ್ಲಿ ಕುಳಿತ ಹಿಂದಿನ ರಹಸ್ಯ ಏನು? ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಹೇಳಿದ್ದೆಲ್ಲವೂ ಕೂಡ ಸತ್ಯನಾ, ಅಥವಾ ಆತನ ಕೈಲಿ ಯಾರಾದ್ರೂ ಬಲವಂತವಾಗಿ ಆ ರೀತಿಯಲ್ಲಿ ಹೇಳಿಸಿದ್ರ? ಈ ಬುರ್ಡೆ ಗ್ಯಾಂಗ್ನ ಸ್ಕ್ರಿಪ್ಟ್ ರೈಟರ್ ಚಿನ್ನಯ್ಯನಾ, ಅಥವಾ ಚಿನ್ನಯ್ಯ ಇಲ್ಲಿ ಕೇವಲ ಪಾತ್ರಧಾರಿ ಮಾತ್ರನಾ? ಇದರ ಇಂಚಿಂಚು ಡೀಟೇಲ್ಸ್ ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಬಯಲು ಮಾಡೋದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾಸ್ಕ್ ಮ್ಯಾನ್ ನ ಪತ್ನಿ ಮಲ್ಲಿಕಾ ಎಕ್ಸ್ಕ್ಲೂಸಿವ್ ಸಂದರ್ಶನ. ಆಕೆ ಇಡೀ ಈ ಬುರ್ಡೆ ಷಡ್ಯಂತ್ರ ರೂಪುಗೊಂಡಿದ್ದು ಹೇಗೆ ಅನ್ನೋದನ್ನ ವಿವರಿಸಿದ್ದಾರೆ. ಯಾವ ರೀತಿ ವಿಠ್ಠಲಗೌಡನಿಗೂ ಚಿನ್ನಯ್ಯನಿಗೂ ಲಿಂಕ್ ಆಯ್ತು, ಚಿನ್ನಯ್ಯ ಹೋಗಿ ತಿಮರೋಡಿ ಮನೆಯಲ್ಲಿ ಕೂರ್ಲಿಕ್ಕೆ ಯಾರ ಕಾರಣ, ಈ ಬುರ್ಡೆ ಪ್ಲಾನ್ ಮಾಡಿದ್ದು ಯಾರು, ಇದೆಲ್ಲದರ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದ ಮುಂದೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಬಾಯ್ ಬಿಟ್ಟಿದ್ದಾಳೆ. ಹಾಗಾದ್ರೆ ತಿಮರೋಡಿ ರಿಲೀಸ್ ಮಾಡ್ತಾ ಇರುವ ವಿಡಿಯೋಗಳ ಅಸಲಿ ಕಥೆಯ ಸತ್ಯ ಏನು, ಹಾಗೆ ಚಿನ್ನಯ್ಯನ ಪತ್ನಿ ಹೇಳಿರುವ ಸ್ಫೋಟಕ ಮಾತುಗಳೇನು, ಅದರ ಕಂಪ್ಲೀಟ್ ಹಾಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ಮುಂದೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಈಗ ಒಂದೊಂದೇ ಬಯಲಾಗ್ತಾ ಇದೆ. ಇಡೀ ಷಡ್ಯಂತ್ರದ ರೂವಾರಿ ಯಾರು? ಸ್ವತಃ ಚಿನ್ನಯ್ಯ ಅವರ ಪತ್ನಿ ಮಲ್ಲಿಕಾ ಅವರಿದ್ದಾರೆ. ಎಷ್ಟು ಸರಿ ತಿಮರೋಡಿ ಅವರ ಮನೆಗೆ ಹೋಗಿದ್ರಿ ನೀವು, ಚಿನ್ನಯ್ಯ ಅವರು? ಮೇಡಮ್ ಒಂದೇ ಸರಿ ಹೋಗಿರೋದು. ಈಗ ವಿಡಿಯೋದಲ್ಲಿ ಬರೀ ಚಿನ್ನಯ್ಯ ಮಾತ್ರ ಮಾತಾಡ್ತಾ ಇರೋದಿದೆ. ತಿಮರೋಡಿ ಅವರು ಏನಾದ್ರು ಮಾತಾಡ್ಲಿಲ್ವಾ? ಏನಾದ್ರು ಹೇಳಿದ್ರ ನಿಮ್ಗೆ? ತಿಮ್ಮಾರೆಡ್ಡಿ ಮಾತಾಡಿದ್ದಾರೆ ಮೇಡಮ್. ಮತ್ತೆ ಇವನು ಸರಿ ನಾವ್ ಹೇಳ್ತೀನಿ, ಹೇಳ್ದಂಗೆ ನೀನು ಹೇಳು ಹಾಗಂತ ಹೇಳ್ತಾ ಇದ್ರು ಮೇಡಮ್. ಯಾರೋ ಒಬ್ರ ಜೊತೆ ನಮ್ಮ ಯಜಮಾನ್ರು ಫೋನ್ ಮಾಡಿ ನಮ್ಮ ಹತ್ರ ಮಾತಾಡ್ತಾ ಇದ್ರು ಮೇಡಮ್. ಫೋನ್ ಮಾತಾಡಿದ್ರೆ ಮತ್ತೆ ಬಂದು ಗ್ರೀಸನ್ನ ಕಿತ್ಕೋತಾರೆ. ಮರ್ಡರ್ ಮಾಡಿ ಹೆಣಗಳನ್ನ ಹೂತಿದ್ರು, ಅದೆಲ್ಲ ಚಿನ್ನಯ್ಯನ ಗೊತ್ತಿತ್ತು. ಅಲ್ಲೆಲ್ಲ ಅದು ನಮ್ಮ ಯಜಮಾನ್ರೆ ತೋರಿಸಿಲ್ಲವಂತೆ ಮೇಡಮ್. ಇವರೇ ಡೈಲಿ ಒಂದೊಂದು ಜಾಗ ನೀನೇ ಮಾರ್ಕ್ ಮಾಡ್ಬೇಕಂತ ಕಳಿಸ್ತಾ ಇದ್ರು. ಯಾರು? ಅದೇ ಗಿರೀಶ್ ಮಠನ, ತಿಮ್ಮಾರೆಡ್ಡಿ, ಉಸ್ಮಾವತಿ ಅವರು, ತಮ್ಮ ವಿಠ್ಠಲ ಎಲ್ಲಾರು ಅವ್ರ ಮನೇಲೆ ಇರೋದಂತ ಮೇಡಮ್. ಚಿನ್ನಯ್ಯ ತೋರಿಸಿದಾಗ ಏನು ಸಿಗ್ಲಿಲ್ಲ. ಅಂದ್ರೆ ವಿಠ್ಠಲಗೌಡ ತೋರಿಸಿದ ತಕ್ಷಣ ಬುರುಡೆಗಳು ಸಿಕ್ಬಿಡ್ತು, ಮೂಳೆಗಳು ಸಿಕ್ಬಿಡ್ತು. ಹೇಗೆ? ಅವನು ಬೇರೆ ಕಡೆ ಎತ್ಕೊಂಡು ಬಂದು ಹಾಕಿರ್ತಾರೆ ಮೇಡಮ್. ನಮ್ಮ ಯಜಮಾನ್ರು ಅಲ್ಲಿ ನೋಡುವಾಗ ಏನಿಲ್ಲ ಮೇಡಮ್. ಆದ್ರೆ ಇವನು ಕರ್ಕೊಂಡು ಹೋಗಿ ತೋರಿಸುವಾಗ ಮಾತ್ರ ಅಲ್ಲಿ ಇದ್ದಾರೆ ಮೇಡಮ್. ಬುರ್ಡೆ ಶಿಕಾರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತಿಮರೋಡಿ ವಿಡಿಯೋಗಳು ಸದ್ಯಕ್ಕೆ ಚರ್ಚೆಯಲ್ಲಿದೆ. ಯಾವಾಗ ಎಸ್ಐಟಿ ಮುಂದಿರುವ ಚಿನ್ನಯ್ಯ ಉಲ್ಟಾ ಹೊಡೆದ ಅಂತ ಗೊತ್ತಾಯಿತು, ಯಾವಾಗ ಈ ಧರ್ಮಸ್ಥಳದ ವಿರುದ್ಧ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ಇದೆ ಅನ್ನೋದನ್ನ ಖುದ್ದು ಸರ್ಕಾರದ ಪರ ವಕೀಲರೇನೆ ಕೋರ್ಟ್ನ ಮುಂದೆ ಎಳೆ ಎಳೆಯಾಗಿ ವಿವರಿಸಿದ್ರು.
ಆಗ ಆಂಟಿಸಿಪೇಟರಿ ಬೇಲ್ ರೀತಿಯಲ್ಲಿ ತಿಮರೋಡಿ ಅವರು ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳನ್ನ ಬಿಡುಗಡೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. 1.5-2 ವರ್ಷದ ಹಿಂದೆ ಚಿನ್ನಯ್ಯ ತಾನಾಗೆ ಬಂದು ಬುರುಡೆಗಳನ್ನ ತೋರಿಸೋದಾಗಿ ಹೇಳಿದ್ದ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಮರೋಡಿ ಅವರು ಹೇಳೋ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಇವತ್ತು ರಿಪಬ್ಲಿಕ್ ಕನ್ನಡ ಬಯಲಿಗೆಳಿತಾ ಇದೆ ತಿಮರೋಡಿ ವಿಡಿಯೋದ ಅಸಲಿಯತ್ತನ್ನ ಎಕ್ಸ್ಪೋಸೆ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಇದು ರಿಪಬ್ಲಿಕ್ ಕನ್ನಡದ ಅತ್ಯಂತ ದೊಡ್ಡ ಇನ್ವೆಸ್ಟಿಗೇಟಿವ್ ಸಂದರ್ಶನ. ಚಿನ್ನಯ್ಯ ವಿಡಿಯೋದಲ್ಲಿ ಕಾಣಿಸದ ಮುಖಗಳೆಷ್ಟಿದೆ. ಚಿನ್ನಯ್ಯನ ಆ ವಿಡಿಯೋ ಮುಂದಿಟ್ಟು ಬುರ್ಡೆ ಗ್ಯಾಂಗ್ ಕಟ್ಟಿರುವ ಆ ಕಟ್ಟುಕತೆ ಯಾವುದು? ಚಿನ್ನಯ್ಯ ವಿಡಿಯೋ ಸೀರೀಸ್ ಹಿಂದಿನ ಶಾಕಿಂಗ್ ಸತ್ಯ ಯಾವುದು? ರಿಪಬ್ಲಿಕ್ ಕನ್ನಡದಲ್ಲಿ ಈ ಕ್ಷಣದ ಅತಿ ದೊಡ್ಡ ಎಕ್ಸ್ಪೋಸೆ. ಈ ಬುರ್ಡೆ ಗ್ಯಾಂಗ್ ಈಗ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಮಾಡ್ತಾ ಇರುವ ಈ ವಿಡಿಯೋಗಳ ಹಿಂದಿನ ಕತೆ ಏನು? ತಿಮರೋಡಿ ಬಿಟ್ಟ ಸರಣಿ ವಿಡಿಯೋಗಳ ಹಿಂದಿನ ಕತೆ ಏನು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಚಿನ್ನಯ್ಯ ತಿಮರೋಡಿ ಮನೆಯಲ್ಲಿ ಕುಳಿತ ಹಿಂದಿನ ರಹಸ್ಯ ಏನು? ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಹೇಳಿದ್ದೆಲ್ಲವೂ ಕೂಡ ಸತ್ಯನಾ, ಅಥವಾ ಆತನ ಕೈಲಿ ಯಾರಾದ್ರೂ ಬಲವಂತವಾಗಿ ಆ ರೀತಿಯಲ್ಲಿ ಹೇಳಿಸಿದ್ರ? ಈ ಬುರ್ಡೆ ಗ್ಯಾಂಗ್ನ ಸ್ಕ್ರಿಪ್ಟ್ ರೈಟರ್ ಚಿನ್ನಯ್ಯನ, ಅಥವಾ ಚಿನ್ನಯ್ಯ ಇಲ್ಲಿ ಕೇವಲ ಪಾತ್ರಧಾರಿ ಮಾತ್ರನಾ? ಇದರ ಇಂಚಿಂಚು ಡೀಟೇಲ್ಸ್ ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಬಯಲು ಮಾಡೋದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾಸ್ಕ್ ಮ್ಯಾನ್ನ ಪತ್ನಿ ಮಲ್ಲಿಕಾ ಎಕ್ಸ್ಕ್ಲೂಸಿವ್ ಸಂದರ್ಶನ. ಆಕೆ ಇಡೀ ಈ ಬುರ್ಡೆ ಷಡ್ಯಂತರ ರೂಪುಗೊಂಡಿದ್ದು ಹೇಗೆ ಅನ್ನೋದನ್ನ ವಿವರಿಸಿದ್ದಾರೆ. ಯಾವ ರೀತಿ ವಿಠ್ಠಲಗೌಡನಿಗೂ ಚಿನ್ನಯ್ಯನಿಗೂ ಲಿಂಕ್ ಆಯ್ತು, ಚಿನ್ನಯ್ಯ ಹೋಗಿ ತಿಮರೋಡಿ ಮನೆಯಲ್ಲಿ ಕೂರ್ಲಿಕ್ಕೆ ಯಾರು ಕಾರಣ, ಈ ಬುರ್ಡೆ ಪ್ಲಾನ್ ಮಾಡಿದ್ದು ಯಾರು, ಇದೆಲ್ಲದರ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದ ಮುಂದೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಬಾಯ್ ಬಿಟ್ಟಿದ್ದಾಳೆ. ಹಾಗಾದ್ರೆ ತಿಮರೋಡಿ ರಿಲೀಸ್ ಮಾಡ್ತಾ ಇರುವ ವಿಡಿಯೋಗಳ ಅಸಲಿ ಕಥೆಯ ಸತ್ಯ ಏನು, ಹಾಗೆ ಚಿನ್ನಯ್ಯನ ಪತ್ನಿ ಹೇಳಿರುವ ಸ್ಫೋಟಕ ಮಾತುಗಳೇನು, ಅದರ ಕಂಪ್ಲೀಟ್ ಹಾಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ಮುಂದೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಈಗ ಒಂದೊಂದೇ ಬಯಲಾಗ್ತಾ ಇದೆ. ಇಡೀ ಷಡ್ಯಂತ್ರದ ರೂವಾರಿ ಯಾರು? ಸ್ವತಃ ಚಿನ್ನಯ್ಯ ಅವರ ಪತ್ನಿ ಮಲ್ಲಿಕಾ ಅವರಿದ್ದಾರೆ. ಎಷ್ಟು ಸರಿ ತಿಮರೋಡಿ ಅವ್ರ ಮನೆಗೆ ಹೋಗಿದ್ರಿ ನೀವು, ಚಿನ್ನಯ್ಯ ಅವರು? ಇಲ್ಲ ಮೇಡಮ್, ಮುಂದೆ ಸರಿ ಹೋಗಿರೋದು. ಈಗ ವಿಡಿಯೋದಲ್ಲಿ ಬರೀ ಚಿನ್ನಯ್ಯ ಮಾತ್ರ ಮಾತಾಡ್ತಾ ಇರೋದಿದೆ. ತಿಮರೋಡಿ ಅವ್ರು ಏನಾದ್ರು ಮಾತಾಡ್ಲಿಲ್ವಾ? ಏನಾದ್ರು ಹೇಳಿದ್ರ ನಿಮಗೆ? ತಿಮ್ಮಾರೆಡ್ಡಿ ಮಾತಾಡಿದ್ದಾರೆ ಮೇಡಮ್. ಮತ್ತೆ ಇವನು ಸರಿ ನಾವ್ ಹೇಳ್ತೀನಿ, ಹೇಳ್ದಂಗೆ ನೀನು ಹೇಳು ಹಾಗಂತ ಹೇಳ್ತಾ ಇದ್ರು ಮೇಡಮ್. ಯಾರೋ ಒಬ್ರ ಜೊತೆಲಿ ನಮ್ಮ ಯಜಮಾನ್ರು ಫೋನ್ ಮಾಡಿ ನಮ್ಮ ಹತ್ರ ಮಾತಾಡ್ತಾ ಇದ್ರು ಮೇಡಮ್. ಫೋನ್ ಮಾತಾಡಿದ್ರೆ ಮತ್ತೆ ಬಂದು ಗ್ರೀಸನ್ನ ಕಿತ್ಕೋತಾರೆ. ಮರ್ಡರ್ ಮಾಡಿ ಹೆಣಗಳನ್ನ ಹೂತಿದ್ರು, ಅದೆಲ್ಲ ಚಿನ್ನಯ್ಯನ ಗೊತ್ತಿತ್ತು. ಅಲ್ಲೆಲ್ಲ ಅದು ನಮ್ಮ ಯಜಮಾನ್ರ ತೋರಿಸಿಲ್ಲವಂತೆ ಮೇಡಮ್. ಇವರೇ ಡೈಲಿ ಒಂದೊಂದು ಜಾಗ ನೀನೇ ಮಾರ್ಕ್ ಮಾಡ್ಬೇಕಂತ ಕಳಿಸ್ತಾ ಇದ್ರು. ಯಾರು? ಅದೇ ಗಿರೀಶ್ ಮಠನ, ತಿಮ್ಮಾರೆಡ್ಡಿ, ಉಸ್ಮಾವತಿ ಅವರು ತಮ್ಮ ಬಿಟ್ಟಾಲ ಎಲ್ಲರೂ ಅವ್ರ ಮನೇಲೇ ಇರೋದಂತ ಮೇಡಮ್. ಚಿನ್ನಯ್ಯ ತೋರಿಸಿದಾಗ ಏನು ಸಿಗ್ಲಿಲ್ಲ ಅಂದ್ರೆ ವಿಠಲಗೌಡ ತೋರಿಸಿದ ತಕ್ಷಣ ಬುರುಡೆಗಳು ಸಿಕ್ಬಿಡ್ತು, ಮೂಳೆಗಳು ಸಿಕ್ಬಿಡ್ತು. ಹೇಗೆ? ಅವನು ಬೇರೆ ಕಡೆ ಎತ್ಕೊಂಡು ಬಂದು ಹಾಕಿರಿದ್ರು ಹಾಕಿರ್ತಾರೆ ಮೇಡಮ್. ನಮ್ಮ ಯಜಮಾನ್ರು ಅಲ್ಲಿ ನೋಡುವಾಗ ಏನಿಲ್ಲ ಮೇಡಮ್. ಆದ್ರೆ ಇವನು ಕರ್ಕೊಂಡು ಹೋಗಿ ತೋರಿಸುವಾಗ ಮಾತ್ರ ಅಲ್ಲಿ ಇದ್ದದು ಮೇಡಮ್.